ಆಗಿದ್ದಾಯ್ತು ಅನ್ನೋ ರೀತಿ ಆ ವ್ಯಕ್ತಿನೇ ನಿಮ್ಮನ್ನ ಮಾತಾಡ್ಸ್ಬೋದು. ಬಿಕಾಸ್ ಈಗ ಆ ಆಬ್ಸ್ಟಿಕಲ್ಸ್ಗೆ ಅವರು ಸ್ಟಕ್ ಆಗಿದ್ದಾರೆ. ಅವ್ರ ಲೈಫಲ್ಲಿ ಆಪರ್ಚುನಿಟೀಸ್ ಅನ್ನೋದಿದೆ. ಬಟ್ ಸ್ಟಿಲ್ ಈಗ ಏನ್ ಡಿಸ್ಟರ್ಬೆನ್ಸ್ ಆಗಿದೆ ಅವ್ರು ಅದ್ರ ಬಗ್ಗೆನೇ ಥಿಂಕ್ ಮಾಡ್ತಿದ್ದಾರೆ. ಅಲ್ಲಿ ಓಪನ್ ಅಪ್ ಆಗಕ್ ಆಗ್ತಿಲ್ಲ. ಅಂಡ್ ಅವ್ರ ಕೆರಿಯರ್ ಕಡೆ ಸ್ವಲ್ಪ ಗಮನ ಕೊಡೋದಿಕ್ಕೆ ಕಷ್ಟ ಆಗ್ತಿದೆ. ಸೊ ಓನ್ಲಿ ಅವರು ಎಲ್ಲೋ ಇಂಟರ್ವ್ಯೂ ಕೊಟ್ಟು ಇನ್ನೂ ವೇಟ್ ಮಾಡೋ ಸಿಚುವೇಶನ್ ಅಲ್ಲಿ ಇರೋದೀಗ ಸದ್ಯಕ್ಕೆ. ಬಿಕಾಸ್ ಲೈಫಲ್ಲಿ ಅವ್ರಿಗೆ ಬ್ಯಾಲೆನ್ಸ್ ಮಾಡೋದಿಕ್ಕೆ ಬರ್ತಿಲ್ಲ. ಈಗ ನಿಮ್ ಜೊತೆ ಜಗಳ ಏನೋ ಆಯ್ತು, ಬಟ್ ಸ್ಟಿಲ್ ನಿಮ್ಮನ್ನ ಮಾತಾಡ್ಸ್ಬೇಕು, ಅಲ್ಲಿ ಕೆಲ್ಸದ ಕಡೆ ನೋಡ್ಬೇಕು. ಸ್ಟಕ್ ಆಗ್ಬಿಟ್ಟಿದೀನಿ. ಮೇ ಬಿ ಇಲ್ಲಿ ನಿಮ್ ಪರ್ಸನ್ನೇ ಇಲ್ಲಿ ನಿಮ್ ಹತ್ರ ಜಗಳ ಮಾಡಿದ್ರು ಅನ್ಸುತ್ತೆ, ಬೇಕಾಗಿ ಆಗೋಗ್ಬಿಟ್ಟಿರುತ್ತೆ ಜಗಳ. ಸೊ ಅವ್ರಿಗೆ ಸಾರಿ ಹೇಳೋದಿಲ್ಲ ಅವರು, ಬಟ್ ಅವರು ಆಕ್ಷನ್ ತಗೊಳ್ತಾರೆ. ಬಿಕಾಸ್ ಅದ್ರ ಬಗ್ಗೆ ಅವ್ರು ಏನು ಮಾತಾಡೋದಿಲ್ಲ, ಬಟ್ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅಥವಾ ಮಾತಾಡಿಸ್ತಾರೆ. ಬಟ್ ಅವ್ರ ಲೈಫಲ್ಲಿ ಏನ್ ನಡೀತಿದೆ ಅಂತಂದ್ರೆ, ಎಲ್ಲೋ ಇಂಟರ್ವ್ಯೂ ಕೊಟ್ಟಿದ್ದಾರೆ, ವೇಟ್ ಮಾಡ್ತಿದ್ದಾರೆ, ಅಂಡ್ ನಿಮ್ ಬಗ್ಗೆ ಥಿಂಕ್ ಮಾಡ್ತಿದ್ದಾರೆ. ಅಂಡ್ ಇದನ್ನ ಆದಷ್ಟು ಎಂಡ್ ಮಾಡ್ಬೇಕು, ಈ ಜಗಳನ ಎಂಡ್ ಮಾಡಿ ನ್ಯೂ ಬಿಗಿನಿಂಗ್ ಮಾಡ್ಬೇಕು. ಆಗ ನನಗ್ ಬರ್ತಿರೋ ಆಪರ್ಚುನಿಟೀಸ್ ಕಡೆನೂ ನಾನು ಗಮನ ಕೊಡ್ಬೋದು, ನನ್ನ ಕೆರಿಯರ್ನು ಚೆನ್ನಾಗಿ ಇಟ್ಕೋಬಹುದು ಅಂತ ಥಿಂಕ್ ಮಾಡ್ತಿದ್ದಾರೆ ಅವರು. ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ದಿ ಕಾರ್ಡ್ಸ್. ಸಿ ಇಲ್ಲಿ ಸ್ವಲ್ಪ ಕೆರಿಯರ್ ವೈಸೇ ಜಾಸ್ತಿ ಬಂದಿರೋದು ನಿಮ್ ಪರ್ಸನ್ ಇದರಲ್ಲಿ. ಅವರಿಗೆ ಒಂದು ಲೀಡರ್ ಆಗೋ ಆಸೆ ಇದೆ, ಅಥವಾ ಒಂದು ಮ್ಯಾನೇಜರ್, ಯಾವುದೋ ಒಂದು ಕಂಪ್ನಿನಲ್ಲಿ ಒಂದು ಹೆಡ್ ಆಗಿ ವರ್ಕ್ ಮಾಡ್ಬೇಕು, ಒಂದು ಮ್ಯಾನೇಜರ್ ಪೋಸ್ಟ್ ಅನ್ನೋದು. ಸೊ ಅಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದಾರೆ, ವೇಟ್ ಮಾಡ್ತಿದ್ದಾರೆ. ಅಂಡ್ ಅವರಿಗೆ ನೀವು ಅಡ್ವೈಸ್ ಸಹ ಮಾಡ್ತಿದ್ರಿ ನಿಮ್ ಜೊತೆಲಿ ಇದ್ದಾಗ, ಅಂಡ್ ಬಟ್ ಅವರು ಜಗಳ ಮಾಡ್ಕೊಂಡು ವಾಕ್ ಅವೇ ಮಾಡಿದ್ರು. ಬಟ್ ಈಗ ಸದ್ಯಕ್ಕೆ ಹೆಲ್ಪ್ಲೆಸ್ ಫೀಲ್ ಆಗ್ತಿದ್ದಾರೆ. ಅವ್ರ ಕೆಲ್ಸಕ್ಕೆ ಅವರು ವೇಟ್ ಮಾಡ್ತಿರೋದುಂಟು, ಇಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ವೇಟ್ ಮಾಡ್ತಿದ್ದಾರೆ. ಅಂಡ್ ನಿಮ್ ವಿಚಾರಕ್ಕೆ ಬಂತು ಅಂತಂದ್ರೆ ಅವರು ಹೆಲ್ಪ್ಲೆಸ್ ಫೀಲ್ ಆಗ್ತಿದ್ದಾರೆ. ಅವರಿಗೆ ಮಾತಾಡ್ಸ್ಬೇಕು ನಿಮ್ ಜೊತೆಲಿ ಅಂತ ಅನ್ಸುತ್ತೆ, ಬಟ್ ಸ್ಟಿಲ್ ಅವರು ಹೆಲ್ಪ್ಲೆಸ್ ಫೀಲ್ ಆಗ್ತಿದ್ದಾರೆ. ಈ ಕಡೆ ಅವ್ರ ಕೆಲ್ಸಾನು ಇದೆ, ಬಟ್ ಅವರು ನಿಮ್ಮನ್ನ ಮಾತಾಡ್ಸಿದ್ರೇನೆ ಅವ್ರಿಗೆ